ಹಾಯ್ ಹಲೋ ಎಲ್ಲ ನನ್ನ RRB ಎಸ್ಪಿರೆಂಟ್ಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಎಕ್ಸಾಮ್ ಬರೀತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಹಾಯ್ ಹಲೋ ಎಲ್ಲ ನನ್ನ RRB ಓದ್ತಿರ್ತಕ್ಕಂಥ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬಗ್ಗೆ ವೇಟ್ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ. ಸೊ RPF ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ನಿಮ್ಗೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳಿ ಟೋಟಲಿ ಬಂದ್ಬಿಟ್ಟು 4600 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರಲ್ಲ. ಸೊ ಆ ಹುದ್ದೆಗಳ ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಕೂಡ ಇದೊಂದು ಡೌಟ್ ಕಾಡ್ತಾ ಇತ್ತು. ಪ್ರತಿ ಕಮೆಂಟ್ ನಲ್ಲಿ ಪ್ರತಿಯೊಂದು ವಿಡಿಯೋನ ಮಾಡಿದ್ರೆ ಓಕೆ, ಎಲ್ಲರೂ ಕೂಡ ಕಮೆಂಟ್ ಇದೇ ತರ ಮಾಡ್ತಾ ಇದ್ರಿ, RPF ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರಾ? ಓಕೆ, ಇದೊಂದೇ ನಿಮ್ಮ ಹತ್ರ ಡೌಟ್ ಇತ್ತು. ಆ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಸೊ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ಆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದೇ ಟೈಮಿಗೆ ಇದೇ ಡೇಟ್ಗೆ ನಡೆಯುವಂಥ ಚಾನ್ಸಸ್ ಇದೆ. ಆದ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಯಾರೆಲ್ಲ ನೀವು ಸ್ಟಡಿಯನ್ನು ಮಾಡ್ತಾ ಇಲ್ಲ, ಸೊ ಕರೆಕ್ಟಾಗಿ ಒಂದ್ಸರಿ ತಿಳ್ಕೊಳ್ರಿ. ಓಕೆ, ಎಕ್ಸಾಮ್ ಬಂದ್ಬಿಟ್ಟು ಯಾವಾಗ ನಡೀತದ, ಮತ್ತೆ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಅನ್ನ ಇನ್ನೂ ಎಷ್ಟೋ ಜನ ನೋಡ್ಕೊಂಡಿಲ್ಲ. ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಳ್ರಿ. ಇದಕ್ಕೆ ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಹೈಟ್ ಇದ್ರೆ ಸೊ ಈ ಹುದ್ದೆಗೆ ನೀವು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದ. ಓಕೆ, ಇದು ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಎಕ್ಸಾಮ್ ಅನ್ನ ಕನ್ನಡದಲ್ಲೇ ಕೂಡ ನೀವು ಈ ಎಕ್ಸಾಮ್ ಅನ್ನ ಬರೆಯುವುದು. ಓಕೆ, ಕನ್ನಡದಲ್ಲಿ ಬರೆಯುವಾಗ ಒಂದು ಕ್ವಶನ್ ನಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ನಾವು ಆ ಕ್ವಶನ್ ಅನ್ನ ಇಂಗ್ಲಿಷ್ ನಲ್ಲಿ ತಗೊಳ್ಬಹುದಾ? ಎಸ್, ಆ ಡೌಟ್ ಗಳನ್ನ ನಿಮ್ಗೆ ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ತಿಳಿದುಕೊಳ್ರಿ. ಈ ಎಕ್ಸಾಮ್ ಅನ್ನ ಯಾವಾಗ ನಡೆಯಬಹುದಪ್ಪ ಅಂತಂದ್ರೆ ನಿಮ್ಮ ಡೌಟ್ ಅನ್ನ ನೋಡ್ಕೊಳ್ರಿ. ಎಕ್ಸಾಮ್ ಯಾವಾಗ ನಡಿಬಹುದು? ಓಕೆ, ಈಗಾಗಲೇ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕೂಡ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಟೆಕ್ನಿಷಿಯನ್ ಕೂಡ ನಡೀತಾ ಇದೆ. ನೆಕ್ಸ್ಟ್ RRB JE ಕೂಡ ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಟೋಟಲಿ ಬಂದ್ಬಿಟ್ಟು 4 ನೋಟಿಫಿಕೇಶನ್ ಅನ್ನ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಈಗ SI ಕೂಡ ಕಂಪ್ಲೀಟ್ ಮಾಡಿದ್ರು. RPF ಕಾನ್ಸ್ಟೇಬಲ್ ಜೊತೆಗೆ ಏನು SI ಅಂತ ಕನ್ಫರ್ಮ್ ಮಾಡಿದ್ರಲ್ಲ, ಅದನ್ನು ಕೂಡ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟಿದಾರ. ಓಕೆ, ಈಗ ಇನ್ನು ಉಳಿದಿರ್ತಕ್ಕಂಥದ್ದು RPF ಕಾನ್ಸ್ಟೇಬಲ್. ಓಕೆ, ಕಾನ್ಸ್ಟೇಬಲ್ಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕಿದಿರಲ್ಲ, ಸೊ ಈ ಹುದ್ದೆಗೆ ನೀವು ಯಾರೆಲ್ಲ ಅರ್ಜಿಗಳನ್ನ ಪುರುಷ ಮತ್ತು ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಹಾಕಿದ್ರಿ. ಓಕೆ, ಇಬ್ಬರಿಗೆ ಕೂಡ ಅವಕಾಶ ಐತಿದ್ರಲ್ಲಿ. ಇಬ್ರು ಹಾಕಿರ್ತಕ್ಕಂಥವ್ರಿಗೆ ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡಬಹುದು ಅಪ್ಪ ಅಂತಂದ್ರೆ ಸೊ ಜನವರಿ 8ನೇ ತಾರೀಕಿಗೆ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಓಕೆ, ನೀವು ಅನ್ಕೊಳ್ತಾ ಇದ್ರೆ ಜನವರಿ 8 ಅಂದ್ರೆ ಇಷ್ಟು ಜಲ್ದಿ ನಮ್ದು ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಅಡ್ಮಿಟ್ ಕಾರ್ಡ್ಗೆ ಎಕ್ಸಾಮ್ ಸಿಟಿಗಳನ್ನ ಬಿಡಬೇಕಾಗಿತ್ತಲ್ಲ, ನಿಮ್ಮ ಡೌಟ್. ಓಕೆ, ಬಿಡಬಹುದು ಇನ್ನು 2 ದಿನಗಳಲ್ಲಿ. ಯಾಕೆ ಆ ಪ್ರೊಸೆಸಿಂಗ್ ವೇಟ್ ಆಗ್ತಾ ಇದೆಯಪ್ಪ ಅಂದ್ರೆ ನೆಕ್ಸ್ಟ್ SSC GD ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಯಾರು ಬರೆದಿರಲ್ಲ, ಫೆಬ್ರವರಿಯಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 2025ರಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವ ಕಾರಣಕ್ಕೋಸ್ಕರ ಆದಷ್ಟು ಬೇಗನೆ ಇದು ಕಂಡಕ್ಟ್ ಆಗ್ಬೋದನೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಮುಗಿಸುವಂತ ಚಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಇದು ಏನಾದ್ರೂ ಆಗ್ಲಿಲ್ಲಪ್ಪ ಅಂತಂದ್ರೆ 15 ಜನವರಿ 2025ಕ್ಕೆ ನಿಮ್ಮ ಎಕ್ಸಾಮ್ 100% ನಡೆಯುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಯಾರೆಲ್ಲ ಸ್ಟಡಿಯನ್ನ ಮಾಡ್ತಾ ಇದ್ದೀರಲ್ಲ, ಓಕೆ, ಇದನ್ ಬಗ್ಗೆ ನೀವು ಯಾರೆಲ್ಲ ನೀವು RPF ಕಾನ್ಸ್ಟೇಬಲ್ ಗೆ ಬಹಳಷ್ಟು ಜನ ವೇಟಿಂಗ್ ಮಾಡ್ತಾ ಇದ್ದೀರಿ. ಬಹಳ ದಿನ ಆಗಿತ್ತು, ಕಾಲ್ ಫಾರ್ಮ್ ಆಗ್ಲಾರ್ದೇನೆ ಈ ಕಾಲ್ ಫಾರ್ಮ್ ಆಗಿದೆಯಪ್ಪ ಅಂದ್ರೆ ಸೊ ನೀವು ಈ ಸಿಕ್ಕ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಓಕೆ, ಪ್ರತಿಯೊಬ್ರು ಕೂಡ ಸ್ಟಡಿ ಮಾಡ್ರಿ. ಇದೇ ಡೇಟ್ಗೆ ಅಂತಾನೆ ಸ್ಟಡಿ ಮಾಡ್ರಿ. ಯಾವುದೇ ಒಂದು ಅಪ್ಡೇಟ್ ಬಂದ್ರು ಕೂಡ ಸೊ ನನಗೆ ಔಟ್ಸೈಡ್ ಇಂದ ವೆಬ್ಸೈಟ್ ಇನ್ಫಾರ್ಮೇಶನ್ ಬಂದಿತ್ತು. ಆದ ಕಾರಣಕ್ಕೋಸ್ಕರ ನೀವು ಕಮೆಂಟ್ಸ್ ಗಳನ್ನ ನೋಡ್ಬಿಟ್ಟು ಸೊ ನಾನು ಲೈವ್ ಬಂದಾಗ ಕೂಡ ಬಹಳಷ್ಟು ಜನ RPF ಎಕ್ಸಾಮ್ ಬಗ್ಗೆನೇ ಕೇಳ್ತಾ ಇದ್ರಿ. ಆದ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಓಕೆ, ಎಕ್ಸಾಮ್ ಸಿಲೆಬಸ್ ಏನೇನು ಇರ್ತದ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಎಕ್ಸಾಮ್ ಸಿಲೆಬಸ್ ಅನ್ನ ಮೊದಲಿಗೆ ನೀವು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದ್ರೆ ನಿಮ್ಮ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ. ನೆಕ್ಸ್ಟ್ ಹೈಟ್, ಚೆಸ್ಟ್, ವೇಟ್, ರನ್ನಿಂಗ್ ಎಲ್ಲನೂ ಕೂಡ ಇದರಲ್ಲಿ ಚೆಕಿಂಗ್ ಅನ್ನ ಮಾಡ್ತಾರೆ. ಜನರಲ್ ಅವೇರ್ನೆಸ್ ಅಂತ ಹೇಳಿ 50 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಷ್ಟಪ್ಪ ಅಂದ್ರೆ ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ ಗಳು ಇರ್ತಾವೆ. ಮ್ಯಾಥಮೆಟಿಕ್ಸ್ 35 ಕ್ವಶನ್ಸ್ ಗಳು, ರೀಸನಿಂಗ್ 35 ಕ್ವಶನ್ಸ್ ಗಳು. ಟೋಟಲಿ ಬಂದ್ಬಿಟ್ಟು 120 ಕ್ವಶನ್ಸ್ ಗಳು ಇರ್ತವೆ. ಎಷ್ಟಪ್ಪ ಅಂದ್ರೆ 120 ಕ್ವಶನ್ಸ್ ಗಳು. ಎಸ್, ಇಂಗ್ಲಿಷ್ ಇರಲ್ವಾ ಸರ್ ಇದರಲ್ಲಿ? ಎಸ್, ಯಾವುದೇ ತರನಾದಂತ ಇದರಲ್ಲಿ ಇಂಗ್ಲಿಷ್ ಸಬ್ಜೆಕ್ಟೇ ಇರೋದಿಲ್ಲ. ನಮ್ಮ ಕನ್ನಡಿಗರಿಗೆ ಬೇಸರವಾಗಿರ್ತಕ್ಕಂಥದ್ದು ಟಫೆಸ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್. ಅದನ್ನ ತೆಗೆದಾಕ್ಬಿಟ್ಟಿದಾರ. ರೈಲ್ವೆದಲ್ಲಿ ಯಾವ ಎಕ್ಸಾಮ್ ನಲ್ಲಿ ಕೂಡ ಇಂಗ್ಲಿಷ್ ಗ್ರಾಮರೇ ಇರೋದೇ ಇಲ್ಲ. ಓಕೆ, ಇದರಲ್ಲಿ ಕೂಡ ಇಂಗ್ಲಿಷ್ ಗ್ರಾಮರ್ ಇಲ್ಲ. 120 ಕ್ವಶನ್ಸ್ ಗಳಿರ್ತಾವ. ಓಕೆ, ಎಷ್ಟಪ್ಪ ಅಂತಂದ್ರೆ 120 ಕ್ವಶನ್ಸ್ ಗಳಿರ್ತಾವ. 120 ಮಾರ್ಕ್ಸ್ ಇರ್ತತಿ. ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತತಿ. ಟೈಮಿಂಗ್ ಬಂದ್ಬಿಟ್ಟು 90 ನಿಮಿಷ, 1.5 ತಾಸು ನಿಮ್ಗೆ ಎಕ್ಸಾಮ್ ನಲ್ಲಿ ಟೈಮಿಂಗ್ ಅನ್ನ ಕೊಡ್ತಾರ.
ರನ್ನಿಂಗ್ ಎಷ್ಟಿರುತ್ತೆ ಇದಕ್ಕೆ, ನಾವು ರನ್ನಿಂಗ್ ಅನ್ನ ಕ್ಲಿಯರ್ ಮಾಡಬಹುದಾ? ಎಸ್, ಪ್ರತಿಯೊಬ್ರು ಕೂಡ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡಬಹುದು. ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕ್ಲಿಯರ್ ಮಾಡಬಹುದು. ಇಲ್ಲಿ ನೋಡ್ರಿ, ಹೇಳ್ತಾ ಇದೀನಿ, ನನ್ನ ಕಟ್ ಆಫ್ ಬಹಳ ಲೋ ಲೆವೆಲ್ಗೆ ನಿಂತ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಫಿಸಿಕಲ್ ಹೆವಿ ಇರ್ತದ. ಫಿಸಿಕಲ್ ನಲ್ಲಿ ಆರ್ಮಿ ರನ್ನಿಂಗ್ ಯಾವ ಹೊಡೆದಿರ್ತಾನಲ್ಲ, ಓಕೆ, ಇಂಡಿಯನ್ ಆರ್ಮಿ ರನ್ನಿಂಗ್ ನಲ್ಲಿ ಯಾರು ನೀವು ಫಾಸ್ಟ್ ಆಗಿರ್ತಾರಲ್ಲ ಅಂತವ್ರು ಮಾತ್ರ ಹೊಡೆಯುವಂತ ಚಾನ್ಸ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಪುರುಷರಿಗೆ 1600 ಮೀಟರ್ ರನ್ನಿಂಗ್ ಅನ್ನ 5:45 ಸೆಕೆಂಡ್ ನಲ್ಲಿ ಕವರ್ ಮಾಡಲೇಬೇಕು. ಆರ್ಮಿ ರನ್ನಿಂಗ್ ಯಾವ ತರ ಇದೆಯಲ್ಲ ಅಷ್ಟು ಸ್ಪೀಡ್ ಆಗಿ ನೀವು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಫಿಸಿಕಲ್ ಅನ್ನ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳೆಯರಿಗೆ ನೋಡ್ಕೊಡ್ರಿ ಎಷ್ಟು ಇರ್ತಪ್ಪ ಅಂತಂದ್ರೆ, ಸೊ ಮಹಿಳೆಯರಿಗೆ ಕೂಡ 800 ಮೀಟರ್ ರನ್ನಿಂಗ್ ಇರ್ತೈತಿ. ಇವರು ಕೂಡ 3:45 ಸೆಕೆಂಡ್ ನಲ್ಲಿ ಕವರ್ ಮಾಡಬೇಕು. ನೀವು ಕೂಡ ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ. ನಿಮ್ಗೂ ಕೂಡ ಟೈಮಿಂಗ್ ಶಾರ್ಟ್ ಇದೆ. ಸೊ ನೀವು ಕೂಡ ರನ್ನಿಂಗ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋತಾ ಇರಿ. ಲಾಂಗ್ ಜಂಪ್ ಇರುತ್ತೆ, 16 ಫೀಟ್ ಇರ್ತೈತಿ. 16 ಫೀಟ್ ಅನ್ನ ಜಂಪ್ ಮಾಡಬೇಕು ಬಾಯ್ಸ್. ಮಹಿಳೆಯರು 9 ಫೀಟ್. ಹೈ ಜಂಪ್ 4 ಫೀಟ್ ಎತ್ತರ ಇರ್ತೈತಿ ಪುರುಷರಿಗೆ, ಮಹಿಳೆಯರಿಗೆ 3 ಫೀಟ್ ಎತ್ತರ ಇರ್ತೈತಿ. ಓಕೆ, ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಜನರಲ್, EWS, OBC ದವರಿಗೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ SC ST ದವರಿಗೆ 160 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಅನ್ನ ಇರ್ತೈತಿ. ಚೆಸ್ಟ್ ಬಂದ್ಬಿಟ್ಟು ನಾರ್ಮಲಿ ಆಗಿ 80 ಇರಬೇಕಾಗುತ್ತಾ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 85 ಆಗ್ಬೇಕಾಗುತ್ತಾ. ಓಕೆ, 5 ಸೆಂಟಿಮೀಟರ್ ಚೆಸ್ಟ್ ಅನ್ನ ಇಂಪ್ರೂವ್ ಮಾಡಬೇಕಾಗುತ್ತೆ ಎಕ್ಸ್ಪಾಂಡೆಡ್ ಅನ್ನ. SC ST ದವರಿಗೆ 76.2 ಸೆಂಟಿಮೀಟರ್ ನಾರ್ಮಲ್ ಇರಬೇಕು. 81.2 ಉಬ್ಸಿದಾಗ ನಿಮ್ ಚೆಸ್ಟ್ ಇರಬೇಕು. ಓಕೆ, ಇಷ್ಟು ಎಕ್ಸಾಮ್ ಸಿಲೆಬಸ್ ಬಗ್ಗೆ ಕೊಟ್ಟಿದ್ದೀನಿ. ಕನ್ನಡದಲ್ಲೇ ಎಕ್ಸಾಮ್ ಇರ್ತದೆ. ಯಾರೆಲ್ಲ ಇದ್ರ ಬಗ್ಗೆ ಸ್ಟಡಿಯನ್ನ ಮಾಡ್ತಾ ಇದ್ದಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಓಕೆ, ಇದು 100% ಜನವರಿ 15ನೇ ತಾರೀಕಿನೊಳಗಡೆ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಯಾರೆಲ್ಲ ಸ್ಟಡಿ ಮಾಡ್ತಾ ಇರಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಅನ್ನ ಹಾಕೊಡ್ರಿ. ಓಕೆ, ಎಫರ್ಟ್ ಅನ್ನ ಹಾಕೊಡ್ರಿ. ಎಕ್ಸಾಮ್ ಏನ್ ಈಗ ಓದ್ತಾ ಇದ್ರಲ್ಲ ಅದೇ ತರನಾಗಿ ಕರೆಕ್ಟ್ ಆಗಿ ಯಾವುದೇ ತರಂತ ಡಿಸ್ಟರ್ಬೆನ್ಸ್, ಮದುವೆ ಆಗಿರ್ಲಿ, ಜಾತ್ರೆ ಆಗಿರ್ಲಿ, ಅವನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಇದಕ್ಕೆ RPF ಆಯ್ತು ಮತ್ತೆ ನೆಕ್ಸ್ಟ್ SSC GD ಎರಡಕ್ಕೂ ಕೂಡ ಹೆವಿ ಫೋಕಸ್ ಅನ್ನ ಕೊಟ್ಟರೆ ನೀವು ಎರಡರಲ್ಲಿ ಒಂದಾದ್ರೂ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಎರಡೂ ಕೂಡ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಸೇಮ್ ಸಿಲೆಬಸ್ ಇರ್ತೈತಿ. ಎರಡಕ್ಕೂ ಕೂಡ ಎಫರ್ಟ್ ಹಾಕಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನೂ ಏನಾದ್ರು ನಿಮ್ಗೆ ಇದರಲ್ಲಿ ಡೌಟ್ಸ್ ಗಳಿದ್ರೆ, ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಾ ಇದೆ, ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾನೆ ಇರ್ತೀನಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಸೆಕ್ಷನ್ ದಲ್ಲಿ ಯಾರು ಕೂಡ ನಾಚ್ಕೊಳ್ಳಾರ್ದೇನೆ ಯಾರು ಕೂಡ ಕಮೆಂಟ್ ಹಾಕಿದ್ರೆ ಏನೋ ಅಂತಾರ ಅಂತ ಇಲ್ಲ. ಎಸ್, ಕಮೆಂಟ್ ಅನ್ನ ಕೊಡಿ. ನಿಮ್ಮ ಡೌಟ್ ಗಳನ್ನ ನಾನು ಇನ್ನೊಂದು ಬೇಕಾದ್ರೆ ವಿಡಿಯೋಗಳನ್ನ ಮಾಡಾಕ್ತೀನಿ. ಏನೋ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತರಿಗೆ, ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಐಡಿ, ಪ್ರತಿಯೊಬ್ಬರದ್ದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ. ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಸಬ್ಸ್ಕ್ರೈಬ್ ಬಟನ್ ಒತ್ತಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಫಿನ್ ಟು ಫಿನ್ ಆಗಿರ್ತಕ್ಕಂಥ ಅಪ್ಡೇಟ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಸ್ನೇಹಿತರೆ. ಓಕೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.